ಸಲ್ಮಾನ್ ಖಾನ್ ಹೊಸ ಸಿನಿಮಾಗೆ ಸಂಕಷ್ಟ ಏನಾದರೂ ಎದುರಾಗಿದೆಯಾ? ಹೌದು, ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅಭಿನಯದ ಬಹುನಿರೀಕ್ಷಿತ ಮಾತೃಭೂಮಿ ಸಿನಿಮಾದ ಬಿಡುಗಡೆಗೆ ಈಗ ದೊಡ್ಡ ಅಡೆತಡೆ ಎದುರಾಗಿದೆ ಅನ್ನುವಂತಹ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇದೆ, ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಚಿತ್ರದ ಕಥೆ ಮತ್ತೆ ಶೀರ್ಷಿಕೆಯಲ್ಲಿ ಮಹತ್ವದ ಬದಲಾವಣೆಗಳನ್ನ ಮಾಡಿದ ಹೊರತಾಗಿಯೂ ಕೂಡ ಈ ವಾರ್ ಡ್ರಾಮಾ ಸದ್ಯಕ್ಕೆ ತೆರೆಗೆ ಬರೋದು ಅನುಮಾನ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಈ ಯುದ್ಧದ ಪರಿಣಾಮಗಳಿಂದ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ, ಸಾಕಷ್ಟು ಕಷ್ಟ ನಷ್ಟಗಳು ಹಾನಿಗಳು ಕೂಡ ಉಂಟಾಗ್ತಾ ಇದೆ. ಅದರ ಜೊತೆಗೆ ಸಿನಿಮಾಕ್ಕೂ ಕೂಡ ಬಹುದೊಡ್ಡ ಹೊಡೆತ ಕೂಡ ಬೀಳ್ತಾ ಇದೆ. ಇನ್ನು ವರದಿಗಳ ಪ್ರಕಾರ ಮಾತೃಭೂಮಿ ಚಿತ್ರವು ಈ ಪ್ರಮಾಣ ಪತ್ರಕ್ಕಾಗಿ ಇನ್ನೂ ಸೆನ್ಸಾರ್ ಮಂಡಳಿಗೆ ಸಲ್ಲಿಕೆ ಆಗಿಲ್ಲ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಇನ್ನು ಈ ಸಿನಿಮಾವನ್ನ ಬಿಡುಗಡೆ ಮಾಡುವಂತಹ ಬಿಫೋರ್ ದಟ್ ನಾವು ಏನೆಲ್ಲ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳ ಬಗ್ಗೆ ಏನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು, ಯಾವ ರೀತಿಯಾಗಿ ಬಿಡುಗಡೆಗೆ ಪ್ಲಾನ್ ಮಾಡಬೇಕು, ಇದೆಲ್ಲವನ್ನು ಕೂಡ ಈಗ ಸಿನಿಮಾ ಟೀಮ್ ಸದ್ಯಕ್ಕೆ ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸೊ ಈ ಒಂದು ಸ್ಟೆಪ್ಪಲ್ಲಿ, ಈ ಒಂದು ಹಂತದಲ್ಲಿ ಅಡೆತಡೆ ಇಲ್ಲದೆ ಚಿತ್ರದ ರಿಲೀಸ್ಗಾಗಿ ಮುಂದಿನ ದಾರಿ ಏನು ಅನ್ನೋದು ಕೂಡ ಈ ಟೀಮ್ ಒಂದು ರೀತಿಯಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದೆ. ಬಿಕಾಸ್ ಯಾವುದೇ ರೀತಿಯಾದಂತಹ ಅಡೆತಡೆಗಳು, ತೊಂದರೆಗಳು ಆಗಬಾರ್ದು ಅಂತ ಹೇಳ್ಬಿಟ್ಟು ರಕ್ಷಣಾ ಸಚಿವಾಲಯ, ಭಾರತೀಯ ಸೇನೆ ಅಥವಾ CPFC ಇವುಗಳಲ್ಲಿ ಯಾವುದೇ ವಿಭಾಗದ ಅಧಿಕಾರಿಗಳಾಗಿರ್ಬೋದು ಈವರೆಗೆ ಸಿನಿಮಾವನ್ನ ನೋಡಿಲ್ಲ ಅನ್ನುವಂತಹ ಮಾತುಗಳು ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ. ಇನ್ನು ಮಿಡ್ ಡೇ ವರದಿ ಈ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಹಂಚಿಕೊಂಡಿರುವಂಥದ್ದು. ಸೊ ಇನ್ನು 2020ರಲ್ಲಿ ಈ ಭಾರತ ಮತ್ತೆ ಚೀನಾ ಸೈನಿಕರ ನಡುವೆ ಏನು ಗಲ್ವಾನ್ ಕಣಿವೆ ಸಂಘರ್ಷದ ಆಯಿತು, ಆ ಒಂದು ಹಿನ್ನೆಲೆ ಈ ಸಿನಿಮಾವನ್ನ ಈ ಮೊದಲು ರೂಪಿಸಲಾಗಿತ್ತು, ಕಂಪ್ಲೀಟ್ ಆಗಿ ಅದೇ ಒಂದು ಪಿಕ್ಚರೈಸ್ ಮಾಡಿಬಿಟ್ಟು. ಸೊ ಆದರೆ 2025ರ ಡಿಸೆಂಬರ್ನಲ್ಲಿ ಟೀಸರ್ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಚೀನಾದ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ಇನ್ನು ಈ ಸಿನಿಮಾದ ಈ ಚಿತ್ರದಲ್ಲಿ ಏನು ಸತ್ಯ ಇದೆ ಅದನ್ನು ಕಂಪ್ಲೀಟ್ ಆಗಿ ತಿರ್ಚಿದ್ದಾರೆ ಅನ್ನುವಂಥ ಆರೋಪ ಕೂಡ ಎದುರಾಗಿತ್ತು. ಯಾವಾಗ ಟೀಸರ್ ರಿಲೀಸ್ ಆಯ್ತಲ್ವಾ, ಆ ಒಂದು ಸಂದರ್ಭದಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಸೊ ಆ ರೀಸನ್ನಿಂದಾಗಿ ಇದರಲ್ಲಿ ಕೆಲವೊಂದು ಅಂಶಗಳನ್ನ ಚೇಂಜಸ್ ಮಾಡಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಯಿತು. ಸೊ ಇನ್ನು ಭಾರತ ಮತ್ತೆ ಚೀನಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳನ್ನು ಕೂಡ ಸುಧಾರಿಸಬೇಕು ಅಂತ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ಈ ಚಿತ್ರದಿಂದ ಚೀನಾ ಮತ್ತೆ ಗಲ್ವಾನ್ ಸಂಘರ್ಷದಿಂದ ನೇರ ಉಲ್ಲೇಖಗಳು ಏನಾಯಿತು ಅದೆಲ್ಲವನ್ನು ಕೂಡ ತೆಗೆದುಹಾಕಬೇಕು ಅಂತ ಹೇಳ್ಬಿಟ್ಟು ಭಾರತೀಯ ಅಧಿಕಾರಿಗಳು ಫೆಬ್ರವರಿಯಲ್ಲಿ ಚಿತ್ರತಂಡಕ್ಕೆ ಮೌಖಿಕ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಈ ಒಂದು ರೀಸನ್ನಿಗಾಗಿ ಈ ಸಿನಿಮಾದ ಶೀರ್ಷಿಕೆ ಏನಿದೆ ಅಲ್ವಾ, ಮಾತೃಭೂಮಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಇನ್ನು ನಿರ್ದೇಶಕ ಅಪೂರ್ವ ಲಾಖಿಯಾ ಅವರು ಈ ಸಿನಿಮಾದಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಸಿನಿಮಾವನ್ನ ಮೊದಲಿಗಿಂತ ಹೊಸದಾಗಿ ಏನು ಚಿತ್ರೀಕರಣ ಮಾಡಿಲ್ಲ ಅನ್ನೋದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಬಿಕಾಸ್ ಯಾವೆಲ್ಲ ಅಂಶಗಳನ್ನು, ಯಾವುದೆಲ್ಲ ಸತ್ಯತೆಯನ್ನು ತಿರುಚಿ ತೋರಿಸಲಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವ, ಸೊ ಆ ಒಂದು ಅಂಶಗಳನ್ನು ಮಾತ್ರ ಇದರಿಂದ ಅಳಿಸಿ ಹಾಕಲಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನು ಮುಂಬೈನಲ್ಲಿ ನಡೆದಂತಹ ಚಿತ್ರೀಕರಣದ ಸಂದರ್ಭದಲ್ಲಿ ಪೋಷಕ ಪಾತ್ರಗಳ ಮತ್ತು ಕುಟುಂಬ ಮತ್ತು ಪ್ರೇಮ ಕಥೆಗಳಿಗೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನು ಹೆಚ್ಚುವರಿಯಾಗಿ ಸೇರಿಸಲ್ಪಟ್ಟಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಇಷ್ಟೆಲ್ಲ ಬದಲಾವಣೆ ಮಾಡಿದ ನಂತರ ಸಿನಿಮಾದ ಮೂಲ ಅಂಶವೇ ಇಲ್ಲದಂತಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಕೂಡ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ. ಸೊ ಕಾದ್ ನೋಡಬೇಕು ಯಾವ ರೀತಿಯಾಗಿ ಸಿನಿಮಾ ಮೂಡ್ ಬರಲಿದೆ ಅಂತ.